ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸ್ಪೆಷಲ್ ಮರ್ಗೆಣಸು. ಸೀಸನಲ್ ಫುಡ್ ತಿಂದರೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಅದೇ ಥರ ಈ ಚಳಿಗಾಲದಲ್ಲಿ ಸಿಗೋವಂಥ ಈ ಮರ್ಗೆಣಸು ಕೂಡ ತುಂಬ ಒಳ್ಳೆಯದು. ಈ ಮರ್ಗೆಣಸಲ್ಲಿ ತುಂಬ ರೆಸಿಪೀಸ್ ಮಾಡ್ತಾರೆ. ಅದರಲ್ಲಿ ಮರ್ಗೆಣಸಿನ ಚಿಪ್ಸ್ ಕೂಡ ಒಂದು. ಅದು ಕೂಡ ಡೀಪ್ ಫ್ರೈ ಮಾಡ್ದಿರಾ, ಆಯಿಲ್ ಇಲ್ದಿರಾ ಈ ಚಿಪ್ಸ್ ಮಾಡ್ಬೋದು ಅಂದರೆ ನೀವು ನಂಬ್ತೀರಾ? ಈ ಚಳಿಗಾಲದಲ್ಲಿ ಏನಾದರೂ ಕ್ರಿಸ್ಪಿಯಾಗಿ ತಿನ್ನಬೇಕು ಅಂತ ಅಂದರೆ ಈ ರೆಸಿಪಿ ಇಸ್ ದ ಬೆಸ್ಟ್ ಚಾಯ್ಸ್. ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ. ಮರ್ಗೆಣಸನ್ನ ಒಂದು 2-3 ಸತಿ ಚೆನ್ನಾಗಿ ತೊಳೆದು ಈ ರೀತಿಯಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪು, ಇನ್ನೊಂದು ಅರ್ಧ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ 1 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ, ಯಾಕಂದರೆ ಅದು ಒಂದಕ್ಕೊಂದು ಅಂಟ್ಕೋಬಾರ್ದು ಅಂತ. ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಆಗಿದೆಯಲ್ಲ, ಇದನ್ನ ಈಗ ಏರ್ ಫ್ರೈಯರಲ್ಲಿ ಹಾಕ್ಕೋತಾ ಇದ್ದೀನಿ ನಾನು. ಏರ್ ಫ್ರೈಯರಲ್ಲಿ ಈ ರೀತಿ ಶೀಟ್ ಹಾಕಿ ಸ್ವಲ್ಪ ಆಯಿಲ್ ಅದ್ರ ಮೇಲೆ ಸ್ಪ್ರೆಡ್ ಮಾಡಿಬಿಟ್ಟು ನಾವು ಕಟ್ ಮಾಡಿ ಇಟ್ಕೊಂಡಿದೀವಲ್ಲ ಗೆಣಸನ್ನ, ಅದನ್ನು ಈಗ ಒಂದೊಂದೇ ಲೇಯರ್ ನೀಟಾಗಿ ಈ ರೀತಿ ಸ್ಪ್ರೆಡ್ ಮಾಡಿ ಹಾಕೊಳ್ಳೋಣ. ಆಗ ತುಂಬ ಕ್ರಿಸ್ಪಿಯಾಗಿರೋ ಚಿಪ್ಸ್ ರೆಡಿ ಆಗುತ್ತೆ. ಇದು ಏರ್ ಫ್ರೈಯರ್ ಪ್ರಮೋಷನ್ ಅಲ್ಲ, ಆದರೂ ಕೂಡ ಏರ್ ಫ್ರೈಯರ್ ತಗೊಂಡ್ಮೇಲೆ ಅನ್ನಿಸ್ತು ನನಗೆ ಇಷ್ಟೆಲ್ಲ ರುಚಿಯಾಗಿ ಎಲ್ಲ ಅಡುಗೆ ಮಾಡ್ಬೋದು ಇದರಲ್ಲಿ ಅಂತ. ಇದನ್ನು ನಾನು 190 ಡಿಗ್ರಿ ಸೆಲ್ಸಿಯಸಲ್ಲಿ ಒಂದು 15 ನಿಮಿಷ ಆಗೋವರೆಗೂ ಇದನ್ನ ಕುಕ್ ಮಾಡ್ಕೋತಾ ಇದ್ದೀನಿ. ತುಂಬ ಕ್ರಿಸ್ಪಿಯಾಗಿರುತ್ತೆ, ಟೇಸ್ಟ್ ಅಂತೂ ಸಕ್ಕತ್ತಾಗಿರುತ್ತೆ. ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ. ಏರ್ ಫ್ರೈಯರ್ ಇಲ್ಲ ಅನ್ನೋರು ಡೀಪ್ ಫ್ರೈ ಕೂಡ ಮಾಡಿ ಚಿಪ್ಸ್ ಥರ ಮಾಡ್ಕೊಬೋದು. ಲಾಸ್ಟಲ್ಲಿ ಅದಕ್ಕೆ ಉಪ್ಪು ಖಾರ ಹಾಕ್ಕೊಂಡ್ರು ಆಗುತ್ತೆ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ಒಟ್ನಲ್ಲಿ ನೋಡಿದ್ರೆ ಸೀಸನಲ್ ಫುಡ್ಸ್ ತಿಂದರೆ ಆರೋಗ್ಯ ಕೂಡ ತುಂಬ ಚೆನ್ನಾಗಿರುತ್ತೆ, ರುಚಿ ಕೂಡ ಡಬಲ್ ಆಗಿರುತ್ತೆ. ಹೀಗೆ ಸೀಸನಲ್ ಫುಡ್, ಹೆಲ್ದಿ ಫುಡ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಿ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.